ಕೊಡ್ತೀರಾ ಅಂತ ಕೇಳ್ತಾರೆ ನಮ್ಮನವ್ರು. ಯಾರು ಬ್ರೋಕರು? ಓನರ್ ಬಿಲ್ಡಿಂಗ್ ಓನರು. ಹ್ಮ್ ಅದಕ್ಕೆ ನಾನು ನಮ್ಗೆ 2 ರೂಮ್ ಕೊಡಿ, ಒಂದು ಬಂದು ಬುಕಿಂಗ್ ಮಾಡ್ಕೊಂಡು ಒಂದು ಮಾಡಾಗಿ ಕೆಲ್ಸಕ್ಕೆ ಅಂದ್ರೆ ನಮ್ಮ ಹುಡುಗಿ ಇರುತ್ತೆ, ನಾನು ಇರ್ತೀನಿ. ರೆಸ್ಟ್ ದಿನಕ್ಕೆ 2,000 ಕೊಡಿ ಅಂತ ಹೇಳ್ತಾರೆ. ದಿನಕ್ಕೆ 2,000 ಅಂದ್ರೆ ತಿಂಗ್ಳಿಗೆ 60,000. ಅಂದ್ರೆ ಅಡ್ವಾನ್ಸ್ ಏನೂ ಇಲ್ಲ. ತಿಂಗಳಿಗೆ 2,000 ಕೊಡಿ. ಆಮ್ಯಾಕೆ ನಮ್ ಇನ್ನೊಬ್ರು ಬರ್ತಾರೆ, ಅವ್ರನ್ನ ಸ್ವಲ್ಪ ಮಾತಾಡ್ತೀನಿ. ನಾಳೆ 12 ಗಂಟೆಗೆ ಬನ್ನಿ, ರೂಮ್ ಎಲ್ಲ ತೋರಿಸ್ತೀನಿ. ಚೆಕ್ಔಟ್ ಆಗುತ್ತೆ. ಈಗೆಲ್ಲ ಮದುವೆ ಎಲ್ಲ ಬುಕ್ ಆಗ್ಬಿಟ್ಟಿವೆ. ಒಂದು ಸರ್ ಕಂಟಿನ್ಯೂ ಬೇಕು ನಮ್ಗೆ. ಇದಂದ್ರೆ ಅಡ್ವಾನ್ಸ್ ಬೇಕಾದ್ರೆ ಕೊಡಿ ಅಂದ್ರೆ ನಾವು ಅಡ್ವಾನ್ಸ್ ಕೊಡಕ್ ರೆಡಿ ಇದೀವಿ. ನಮ್ಗೆ 2,000 ಎಲ್ಲ ಕೊಡಕ್ಕಲ್ಲ. 2 ರೂಮಿಂದ ಡೈಲಿ 1,000 ಕೊಡ್ತೀವಿ ಅಂತಂದ್ರೆ ಕ್ಲೀನಿಂಗು ಡೈಲಿ ನಿಮ್ದೇನೆ. ಇದು ಮಾಮೂಲಿ. ನಾವು ಸಂಜೆ 6 ಗಂಟೆ 7 ಗಂಟೆಗೆ ಕೀ ಕೊಟ್ಟೋಗ್ತೀವಿ. ಒಂದೊಂದ್ ದಿನ ನೈಟ್ ಲೆಕ್ಕ ಲೈಟ್ ಉಳ್ಕೊಂಡ್ರೆ ನಾವು ನೈಟ್ಗೂ 500 ರೂಪಾಯಿ ಕೊಡ್ತೀವಿ. ಸರಿನಾ? ಕಂಡೀಷನ್ ಆಗಿರ್ಬೇಕು. ಆಮೇಲೆ ನೈಟ್ ಎಲ್ಲ ಬುಕ್ಕಿಂಗ್ ಇದೆ, ನೈಟ್ ಬುಕ್ಕಿಂಗ್ ಇದೆ, ನಮ್ದೇ ಪ್ಲೇಸ್ ಅಂತ ಕೇಳ್ತಾರಲ್ಲ. ಅದಕ್ಕೆ ನಾವು ನೈಟ್ ಬೆಳಗ್ಗೆ ಏನ್ ಕೊಡ್ತೀವಿ ಅದನ್ನೇ ನೈಟ್ಗೆ ಏನಾರು ಬುಕ್ಕಿಂಗ್ ಸುಮ್ಮನೆ ಆಗಲ್ಲ ನಮ್ಗೆ ಲೇಯರ್ ಆಗೋದು. ಅಂದ್ರೆ ಆಗ ನಮ್ಗೆ ಮದುವೆ ಗಿದೆ ಫಂಕ್ಷನ್ ಆಗಾದ್ರೆ ಸುಮಾರು ನಮ್ಗೆ ಲಾಸ್ ಆಗುತ್ತೆ. ಅವಾಗ ನೀವು ಬುಟ್ ಕೊಡ್ತೀರಾ ಅಂತ ಕೇಳಿದ್ರು ಅವರು. ಅದ್ ಸರ್ ಅವಾಗ ಮದುವೆಗಿದೆ ಆದ್ರೆ ನಿಮ್ಗೆ ನಮ್ಮಿಂದ ಲಾಭ ಇದ್ರೆ ನೀವು ಮಾಡ್ಕೊಳ್ಳಿ. ನಮ್ಗೆ ಬೆಳಗ್ಗೆಯಿಂದ ಸ್ವಲ್ಪ ಪರ್ಮನೆಂಟ್ ಆಗಿ ನಮ್ಗೆ 2 ರೂಮ್ ಕೊಡ್ಲೇಬೇಕು ಡೈಲಿ ಬೇಕಾರೆ. ನೀವು ಮದುವೆ ಸೀಸನ್ ಬೇಕಾದ್ರೆ ನೈಟ್ ಬೇಕಾದ್ರೆ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ. ನೈಟ್ ಹೊತ್ತು ಬೇಕಾದ್ರೆ ಬುಕ್ಕಿಂಗ್ 2 ರೂಮ್ಗೂ ನೈಟ್ ಹಾಕೊಳ್ಳಿ ಬೇಕಾರೆ. ಅಂದ್ರೆ ಅತು ಮೀರು ನಿಮ್ಗೆ ನಮ್ಮಿಂದ ನಿಮ್ಗೆ ಇನ್ನೂ ಲಾಭ ಬರುತ್ತೆ ಅಂದ್ರೆ ಬೇಕಾದ್ರೆ ನಮ್ಗೆ ಒಂದೇ ರೂಮ್ ಸಾಕು. ನಾವು ಒಂದೊಂದ್ ದಿನ ನಮ್ಮ ಹುಡುಗಿನೂ ಬರಲ್ಲ, ಮನೇಲಿ ಇರ್ತಾಳೆ. ಒಂದೊಂದ್ ನಾನೇ ಈಚೆ ಕೂತ್ಕೊತೀನಿ ಬೇಕಾರೆ. ನಿಮ್ ಆಫೀಸ್ ಕೆಳಗಡೆ ಬಂದು ಕೂತ್ಕೊತೀನಿ ಬೇಕಾರೆ ನಾವು ಅಂತಂದೆ. ಅದಕ್ಕೆ ನಮ್ಮವ್ರು ಒಬ್ರು ಇದಾರೆ, ಅವ್ರ ಹತ್ರ ಇನ್ನೊಂದ್ ಸ್ವಲ್ಪ ಮಾತಾಡ್ತೀನಿ. ನಾಳೆ ಮುಕ್ತ ಬರ್ತೀರ ಅವ್ರು. ಇಲ್ಲಿ ನಂಬರ್ ತಕೊಂಡೆ ಬಂದೆ. ಇಲ್ಲಿ HD ಕೊಡೋದು ಹುಡುಗ ಒಬ್ಬ SC ಹುಡುಗವನ ನಮ್ ಕಡೆಯವನೇ. ಅವ್ನ್ಗೆ ಹೇಳಿದೀವಿ ಮಾತಾ ಬಂದು ಮಾತಾಡೋಣ ಡೈರೆಕ್ಟ್ ಆಗಿ ಹಿಂಗ ಅಂತ ಹೇಳೋಣ ಅಂತ ಅಂದವ. ಬಂದೆ ಅದಕ್ಕೆ. ಏನು ನಾಳೆ ಬಂದ್ ಮಾತಾಡಿ ಏನ್ರ? ಇಲ್ಲ ಓನರು ಈಗ ಒಂದ್ ಸ್ವಲ್ಪ ಹೊತ್ತು 10 ಗಂಟೆ 10:15 ಮೇಲೆ ಬರ್ತಾರಂತ ನೈಟು. ಇಲ್ಲಿ ಪಕ್ಕದಲ್ಲಿ ಮದುವೆಗಳು ನಡೀತವೆ. ಅಂದ್ರೆ ಲೋಕಲ್ ನ ಕರೆಸ್ತೀವಿ ಅಂದ್ರೆ ಬೇಡ ಅಂತ ಹೇಳ್ತಾರ ಅವರು. ಲೋಕಲ್ ಗೀಕಲ್ ಅಂದ್ರೆ ಅವ್ರು ಸುಮ್ನೆ ಅದ್ ಕೇಳಿದ್ರು. ಎಲ್ಲಿನ ಆಫೀಸಿಯಲ್ಸ್ ಹುಡುಗಿರ ಅವ್ರು ಏನಾರು ಕೇಳ್ಕೊಳಕ್ಕೆ ಅವ್ರು ನಡ್ಸಕ್ಕೆ ಏನೋ ಗೊತ್ತಿಲ್ಲ. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ಅವ್ರ ಮುಖಗಳು ನೋಡಿದ್ರೆ ಗೊತ್ತಾಗತ್ತೆ. ಬಟ್ ನಾವೇನ್ ಗೊತ್ತಾ, ಇಲ್ಲಿ ಮಾಡ್ಕೊಂಡ್ರೆ ಆಫೀಸ್ ತರಲೆ ಕೂತ್ಕೊಬಿಡ್ಬೇಕೈತೆ. ಕೆಳಗಡೆ ಆಫೀಸ್ ಇದೆಯಲ್ಲ, ರಿಸೆಪ್ಷನ್ ಅಲ್ಲಿ ತರನೇ ಸರ್. ನಮ್ಗೆ ಇಲ್ಲಿ ಕೆಲಸದವ್ರನ್ನ ಬೇಕಾದ್ರೆ ತಗದ್ಬಿಡಿ, ನಾವೇ ನೋಡ್ಕೊತೀವಿ ಆಫೀಸ್ನ ಬೆಳಗ್ಗೆ ಸಂಜೆವರೆಗೂ ಬೇಕಾರೆ ನಾವೇ ಬುಕ್ ಮಾಡ್ಕೊತೀವಿ ಅಂತ ಹೇಳಿ ಹೋಯ್ತಾ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಇವರು ಏನಪ್ಪ ಕಸ್ಟಮರ್ ಬರ್ತಾರ ಅಲ್ಲಿಗೆ? ಎಲ್ಲಿಗೆ? ಕುಣಿತಾ ಬರ್ತಾರಮ್ಮ ಲಾಡ್ಜ್ ಬರ್ದೇನಮ್ಮ. ಅಯ್ಯ ಅದು ಅರವಿಂದ್ ನಗರ ಇದೆಯಲ್ವಾ, ಶಿವನ್ ದೇವಸ್ಥಾನ ಹೊಸ್ದಾಗಿ ಓಪನ್ ಆಗದಲ್ಲ ಅಲ್ಲೇನೆ. ಅಂದ್ರೆ ಹತ್ರ ಅಲ್ವಾ? ಯಾರಿಗೂ ಭಯ ಭಕ್ತಿ ಏನು ಇಲ್ವಲ್ಲ, ಯಾರೊಳಗ್ ಬರ್ತಾರ ಆರಾಮಾಗಿ. ಆರಾಮಾಗಿ ಬರ್ತಾರೆ. ಕ್ಯಾಮ್ರಾ ಏನಿಲ್ಲ. ಆಮೇಲೆ ಒಂದು ಇಲ್ಲಿ ಪೊಲೀಸ್ ಅವ್ರು ಬಂದ್ರು, ಅವ್ರ ಪಡೆದ ಲವರ್ಸ್ ರೂಮ್ ಮಾಡ್ಕೊಂಡ್ರು ಅಂತ ವಾದ ಮಾಡ್ಬೋದು. ಇಲ್ಲಿ ಯಾರು ಪೊಲೀಸವ್ರು ಬಂದ್ರು ಕೂಡ ಸೀಟ್ ಮಾಡಕ್ ಆಗಲ್ಲ ಇದನ್ನ. ಯಾಕಂದ್ರೆ ಒಳಗಡೆ ಯಾರು ಇರಲ್ವಲ್ಲ, ನಡ್ಸೋರೇ ಗೊತ್ತಿಲ್ವಲ್ಲ ಅವ್ರಿಗೆ. ಪ್ರತಿಯೊಬ್ಬರಿಗೂ ಬಂದು ಹೇಳ್ಕೊಟ್ರು ಲವರ್ ಇದೆ ಅಂತ. ಈಗ ಅವಳು ಉಂಗ್ರ ಕಳ್ಸೋಳ ನನ್ಗೆ. ನೀ ಏನ್ ಮಾಡ್ಬೇಕು ಗೊತ್ತಾ, ಅವಳು ಸೇಲ್ಗ ಅಂದ್ಮೇಲೆ ಅವಳು ಸೇಲ್ಗ್ ಮಾಡಿಸ್ತೀನಿ ಅಂತ ಬೇಡ ಅಂತಂದವಳು. ಗಿರಿವಿಗ 50,000 ರೂಪಾಯಿಗೆ ಗಿರಿವಿ ಬೇಕಂತ ಅವಳಿಗೆ. ಒಂದ್ 6 ತಿಂಗಳ ಗಂಟೆ ಬಡ್ಡಿ ಕಳ್ತಾಳಂತೆ. ಆಮೇಲೆ 6 ತಿಂಗಳ ಬುಡ್ಸ್ಕೊತಾಳಂತೆ. ಅದಕ್ಕೆ ಅಂದ್ಬಿಟ್ಟು ಸೇಮ್ ಅದೇ ಉಂಗ್ರ ಇವತ್ತು ರೇಟ್ ಇದೆ ಮಾರಾಕ್ ಬಿಡೋದು. ಬೇಕು ಅಂತ ಫೋಟೋ ಹೊಡ್ಕೊಂಡಿದಲ್ಲ ಹೌದು, ಅದನ್ನ ಸೇಮ್ ಮಾಡಿಸ್ಕೊಟ್ರಾಯ್ತು. ಅವಳು ಬುಡ್ಸ್ಕೊಂಡಂತ ಕಳ್ಕೊಂಡವ ಇಲ್ಲಿಗೆ ಬಂದು ಕೇಳ್ತಾ ಇರೋದು. ನೀವು ಒಂದಿನ ನೀನು ಕಳಿಸಿದ್ಯಲ್ಲ ಗೊತ್ತಾ, ವಿಡಿಯೋ ಕಾಲ್ ಮಾಡಿದ್ನಲ್ಲ, ಯಾರು ಬಂದಾರ ಅಂತ ಹೊಸ ಹುಡುಗಿ ದಪ್ಪಕ್ಕೆ ಗಾಂಜಾ ಏಟು ಅಂತಂದ್ಲ. ಅವಳು ಕಳಿಸಿದ್ಲವ ಅಪಾರ್ಟ್ಮೆಂಟ್ ಅವ್ಳು ಕಳಿಸಿದ್ಲ ಒಬ್ಳನ್ನ. ಮದುವೆ ಆಗಿಲ್ಲ 21 ವರ್ಷ ಅಂತ ನಂಗೆ ಬಳ್ಳಾಳ ಸರ್ಕಲ್ ತೋರಿಸಿದ್ನಲ್ಲ, ಅವ್ಳು ಕರ್ಕೊಂಡು ಹೋಗಿದ್ದ ನನ್ನ. ಅದೇ ಅವಳದೇನೋ ಪ್ರಾಬ್ಲಮ್ ಆಗಿತ್ತು ಅಂದ್ಲಲ್ಲ, ಅವಳ ಯಾವಳ ಗೊತ್ತಿಲ್ಲ. ಹೋಟೆಲಿ ಮೊನ್ನೆ ಅವಳ ಫೋಟೋ ಇಲ್ಲ ನನ್ನ ಹತ್ರ. ಅವಳ ಫೋಟೋ ಇಲ್ಲ ಅಂದ್ರೆ ಉಂಗ್ರ ಫೋಟೋ ಕಳ್ಸವಳೆ. ಅವಳು ಬಂದಳಕ ನಮಗ್ ಒಂದೇ ಸತಿ ಬಂದಿದ್ದು. ಆಮೇಲೆ ಈ ರೂಮ್ ನಂಗೆ ಈ ಮನೆ ಹತ್ರ ಬರಲ್ಲಪ್ಪ ಅಂತಂದಲ್ಲ ಅವಳು. ಕರೆಕ್ಟ್. ಅವಳೇನೆ ಇವಳು. ಅವಳೆಲ್ಲ ಇವಳು ಕಿರಿಕಲ್ಲ ಇವಳು. ಕಿರಿಕೆ ಬೇರೆ, ಇವಳೇ ಬೇರೆ. ಲವರ್ ಜಗಳ ಮಾಡ್ಕೋದ್ಲಲ್ಲ, ಅಸಲ್ ನಾ ಇದೀನಿ ಅಂತ ಧೈರ್ಯ ಕೊಟ್ಟಲ್ಲ, ಅವಳೇ ಬೇರೆ ಇವಳೇ ಬೇರೆ. ಇವಳಿಗೆ ಅದು ಎಷ್ಟ್ ಕೆಲ್ಸ ಆಯ್ತು ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅದು ಎಷ್ಟು ಕಳಿಸ್ಯಾಕ ಅಂದಲ್ಲ ನಿನ್ನ. ನಾನು ಲೆಕ್ಕ ಹಾಕೊಂಡಿಲ್ಲ ಕೆಲಸ ದುಡ್ಡು ಅಂದಲ್ಲ. 16-17 ಆದ್ವಲ್ಲ.
ಹ್ಮ್ ಹ್ಮ್ 16 17 ಅದ್ರಮ್ಮ ಕೆಲಸ ದುಡ್ಡು ನಂಗೆ ಗೊತ್ತೇ ಇಲ್ಲ ಅಂದಿಲ್ಲಮ್ಮ. ಗೊತ್ತಾಯ್ತು ಇವಾಗ ಅದೇ ನಾನು ನಿಮ್ಗೆ ಲೆಕ್ಕ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ. ಸರಿ. ನನ್ಗೆ ಫೋಟೋನು ಇಟ್ಕೊಂಡಿಲ್ಲ ಮುಂಡೆ ಫೋಟೋನ. ಹ್ಮ್